ಇದರ ಶೌರ್ಯವನ್ನು ನೋಡಿದರೆ ಇದು ಮೌಳಿಯಾದ ಕಪ್ಪು ಕೊರಳ ಕಂದ ಪರ್ವತವನ್ಬಿಟ್ಟು ಕಾಣುತ್ತಿರುವುದು. ದಿವಾಕರನು ರಾತ್ರಿಯಲ್ಲೂ ತನ್ನ ಪ್ರಕಾಶವನ್ನು ತೋರುವನು ಎಂಬಂತೆ ಸೂರ್ಯನು ಉದಯಿಸಿದರೆ ಹೋಮದ ಬಾಂಧವ್ಯವನ್ನ ಬೇಕೆ ತೋರ್ತ ಇಲ್ಲ ಈ ಗೃಹವು ಹನುಮಂತನಿಂದ ನಿರ್ಮಿಸಲ್ಪಟ್ಟ ಬಾಲದ ಕೋಟೆ ಎಂಬಿಟ್ಟು ಸಮರ್ಥಕ ವಿನಾಯಕರೆಂಬಿಟ್ಟು ಸಾರಥಿ ಅಯ್ಯೋ ಸೀತೆಯೊಬ್ಬಳೇ ರಕ್ಕಸರ ಕೈಯಲ್ಲಿ ಸಿಲುಕಿ ಕಷ್ಟಪಡುತ್ತಿದ್ದಾಳೆಂದು ತಿಳಿದನಲ್ಲ, ನಾವು ಸಹ ಈ ದುಷ್ಟರ ಕೈಯಲ್ಲಿ ಸಿಲುಕಿದವ. ಈ ಕಷ್ಟಾತ್ಮಕರು ನಮ್ಮನ್ನು ಏನು ಮಾಡುವರು ಏನೋ ತಿಳಿಯದು. ಇದೇನು ಸ್ವಪ್ನವೋ ಕನಸಿನ ವಿಕಾರವೋ ಅಲ್ಲ, ದಾನವರ ಮಾಯಾಜಾಲವೇ ಹೌದು. ವಂಶದಲ್ಲಿ ಹುಟ್ಟಿದ ಶ್ರೀರಾಮಚಂದ್ರನ ಮುಂದೆ ನಿಮ್ಮ ಮಾಯ ಗಂಭೀರವಂತರು ಸಾರಥಿ ಗೋಕರ್ಣ ಎಂಬಂದಿಸಿ ಆ ಕರ್ಣನ ಪರಿಣಿಯಂತರ ಸೆಳೆದು ಬಿಟ್ಟರೆ ಧೂಳೆ ಪಟ್ಟವೆಂಬ ಬಿಸಿಬಿಡುವೆ. ಇದಕ್ಕೆ ತಪ್ಪಿದರೆ ಇಚ್ಛಾ ಶ್ರೇಷ್ಠ ಕುಲಕ್ಕೆ ನಷ್ಟ ಎಂದು ರಾಜ್ಯಗಳಿಂದ ವಂದಿತನಾದ ಶ್ರೀರಾಮ ರಣದೋತ್ತಮ ರಘುವೀರ ನಮ್ಮ ನಾಮಾಂಕಿತ ವೇದಕ್ಕೆ ಸಾರಥಿ ಈ ರಕ್ಕಸರ ಕಡೆಯಿಂದ ಮುಂದೇನು ಜರುಗುವುದು ನೋಡೋಣ ಸಾರಥಿ.